ಚಿಕ್ಕ ಮಗುವಿನ ಮೇಲಾದ ಅತ್ಯಾಚಾರ ಸಿಸಿಟಿವಿ ವಿಡಿಯೋ ನಮ್ಮನ್ನ ರೋಚಕಿಸಿತ್ತು. ಆ ಕಚಡ ಹಂದಿ ಅರೆಸ್ಟ್ ಆಗಿದ್ದಾನೆ. ಪುನೀತ್ ಕೆರೆಹಳ್ಳಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ಮಸೀದಿಯಲ್ಲಿದ್ದ ಕಚಡ ಕಾಮುಕನ ಬಂಡವಾಳವನ್ನ ಸಮಾಜದ ಮುಂದೆ ಬೆತ್ತಲು ಮಾಡಿಟ್ವಿ. ಅದೇ ಮಸೀದಿಯ ಮೌಲ್ವಿ ತುಫೇಲ್ ಅಹಮದ್ ದಾದಾಪಿ ಈ ಹಂದಿ ನನ್ನ ಮಗ ಆ ಅಸಹ್ಯದ ಕೆಲಸವನ್ನ ಒಂದ್ ಸಾರಿನೋ ಅಥವಾ ಇದೇ ಮೊದಲನೇ ಸಾರಿನೋ ಮಾಡ್ದಂಗೆ ಕಾಣ್ತಾರೆ. ಆ ಮಗುವಿಗೆ ಇವನು ಮಾಡ್ತಿರೋದು ಹಲ್ಕ ಕೆಲಸ ಅನ್ನೋದು ಅರ್ಥ ಆಗೋ ವಯಸ್ಸಲ್ಲ ಬಿಡಿ. ಈ ಬಡ್ಡಿ ಮಗ ಮೌಲ್ವಿ ದಾದಾಪಿರನಿ ಏನ್ ಶಿಕ್ಷೆ ಕೊಡ್ಬೇಕು? ಈ ಹಂದಿಗೆ ನರ ಕಿತ್ತು ನಾಯಿಗೆ ಹಾಕ್ಬೇಕಾ ಬೇಡವಾ? ಭೂತ ಸಮೀರನ ತರದ ಹುಡುಗರು ತಮ್ಮದೇ ಸಮುದಾಯದಲ್ಲಿ ನಡೆಯೋ ಇಂಥ ಒಂದಷ್ಟು ಅನಿಷ್ಟಗಳನ್ನ ಹುಡುಕಿ ಕ್ಲೀನ್ ಮಾಡೋದಕ್ಕೆ ಮುಂದಾಗ ಮೊನ್ನೆ ತುಂಬಾ ಬೇಜಾರಲ್ಲೇ ಒಂದು ಸ್ಟೋರಿ ಮಾಡಿದ್ವಿ. ಅದು ನಮ್ಮ ಇಡೀ ನಾಗರಿಕ ಸಮಾಜ ತಲೆ ತಗ್ಸೋ ಪ್ರಕರಣದ ಸ್ಟೋರಿ. ಉತ್ತರ ಕರ್ನಾಟಕ ಭಾಗದ ಒಂದು ಮಸೀದಿಯಲ್ಲಿ ನಡೆದಿದ್ದ ಒಂದು ಅತ್ಯಾಚಾರ, ಅದರಲ್ಲೂ ಒಂದು ಸಣ್ಣ ಮಗುವಿನ ಮೇಲೆ ನಡೆದಿದ್ದಂತಹ ಅತ್ಯಾಚಾರ ನಮ್ಮ ಮನಸ್ಸನ್ನ ಘಾಸಿ ಮಾಡಿಸಿತ್ತು. ಚಿಕ್ಕ ಮಗುವಿನ ಮೇಲಾದ ಅತ್ಯಾಚಾರ ಸಿಸಿಟಿವಿ ವಿಡಿಯೋ ನಮ್ಮನ್ನ ರೋಚಕಿಸಿತ್ತು. ಲೋಕ ಜ್ಞಾನನೇ ಇಲ್ಲದ ಮಕ್ಕಳ ಮೇಲೆ, ಅದರಲ್ಲೂ ಹೆಣ್ಣು ಮಗುವಿನ ಮೇಲೆ ಲೈಂಗಿಕವಾಗಿ ಬಳಸ್ಕೊಳ್ಳೋದು ಅಂದರೆ, ಅದರಲ್ಲೂ ಒಂದು ಧಾರ್ಮಿಕ ಕೇಂದ್ರದಲ್ಲಿ, ಮಸೀದಿನೋ ಮಂದಿರನೋ ಚರ್ಚೋ, ಅದಿಲ್ಲಿ ಅಪ್ರಸ್ತುತ. ಇದು ನಮ್ಮನ್ನ ಕೆರಳಿಸ್ಬಿಟ್ಟಿತ್ತು. ಇದೆಲ್ಲದರ ಬಗ್ಗೆ ಒಂದು ಡಿಟೇಲ್ ಆಗಿ ಸ್ಟೋರಿ ಮಾಡಿದ್ವಿ. ನಾವು ಮಾಡಿದ ಸ್ಟೋರಿ ಹಾಗೆ ಹಿಂದೂ ಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಧ್ವನಿ ಎತ್ತಿದ ಫಲವಾಗಿ ಆ ಕಚಡ ಹಂದಿ ಅರೆಸ್ಟ್ ಆಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಮುರುಗೋಡು ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಈ ಘಟನೆ ನಡೆದಿರುವುದು ನಿನ್ನೆ ಮೊನ್ನೆ ಅಲ್ಲ, ಹತ್ರ 2 ವರ್ಷ ಆಗ್ತಾ ಇದೆ. ನಮ್ಮ ಮಗುವಿನ ಮೇಲೆ ಇಂಥ ಅನಾಚಾರ ಆಗಿದೆ ಅನ್ನೋದು ಆ ಮಗುವಿನ ಹೆತ್ತವ್ರಿಗೂ ಗೊತ್ತಾಗಿದೆ. ಗೊತ್ತಾದ ಮೇಲೂ ಇಷ್ಟು ದಿನ ಅದು ಹೆಂಗೆ ಸುಮ್ಮನಿರೋದಕ್ಕೆ ಸಾಧ್ಯ ಅನ್ಸುತ್ತೆ. ಈ ವಿಡಿಯೋ ನೋಡಿದ್ರೆ ನಮಗೆ ಪಿತ್ತ ನೆತ್ತಿಗೆ ಇರುತ್ತೆ. ಆ ಮಗುಗೆ ನ್ಯಾಯ ಸಿಗಬೇಕು, ಆ ಕಚಡ ನನ್ನ ಮಗನಿಗೆ, ಆ ಕಚಡ ಕಾಮುಕನಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಸ್ಟೋರಿ ನೋಡಿದ ತುಂಬ ಜನ ರಿಯಾಕ್ಟ್ ಮಾಡಿದ್ರು. ಈಗ ಆ ಕಚಡ ನಾಯಿ ಅರೆಸ್ಟ್ ಆಗಿರೋದು ಒಂದು ರೀತಿಯ ಸಮಾಧಾನ. ಈ ವಿಚಾರದಲ್ಲಿ ಹಿಂದೂ ಪರ ಹೋರಾಟಗಾರ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಹಳ್ಳಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ಇದು ಬೆಳಕಿಗೆ ಬಂದಿದ್ದೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ನಾನು ಪುನೀತ್ ಕೆರೆಹಳ್ಳಿ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಸಡನ್ ಆಗಿ ಈ ವಿಷಯ ಪ್ರಸ್ತಾಪ ಆಯಿತು. ನಮ್ಮ ಸಂದರ್ಶನದ ಮಧ್ಯದಲ್ಲೇ ಮಸೀದಿ ಒಂದರಲ್ಲಿ ಮಗುವಿನ ಮೇಲೆ ಆಗ್ತಿರೋ ದೌರ್ಜನ್ಯದ CCTV ವಿಡಿಯೋವನ್ನ ಪುನೀತ್ ಕೆರೆಹಳ್ಳಿ ಅವರು ನನಗೆ ತೋರಿಸಿದ್ರು. ಆ ವಿಡಿಯೋ ನೋಡಿ ನಿಜಕ್ಕೂ ಶಾಕ್ ಆಗೋಯ್ತು. ಯಾರ ಮಗು ಆದ್ರೇನ್ರಿ? ಇಂಥ ಗಂಭೀರವಾದ ವಿಚಾರಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಒತ್ತಾಯ ಮಾಡಿದ್ವಿ. ಆನಂತರ ಆ ಮಗುವಿನ ತಂದೆ ಜೊತೆ ಮಾತಾಡಿದಲ್ಲೂ ಕೂಡ ಪಾಪ ಆ ಮಗುವಿನ ತಂದೆ ಎಂಥ ಅಮಾಯಕರು ಅನ್ಸುತ್ತೆ ಅಂದರೆ ಅದು ಅವ್ರ ಮಾತಲ್ಲೇ ಗೊತ್ತಾಗ್ತಿತ್ತು. ಪಾಪ ಅವ್ರಿಗೆ ಏನು ಭಾವನೆ ಇದೆ ಅಂದರೆ, ನಾವು ಮುಸಲ್ಮಾನರು, ಈ ಪುನೀತ್ ಕೆರೆಹಳ್ಳಿ ನೋಡಿದ್ರೆ ಹಿಂದೂ ಪರ ಹೋರಾಟಗಾರರು, ನಮಗೆ ಆಗಿರುವಂತಹ ಅನ್ಯಾಯ ಹೇಳಿದ್ರೆ ಈ ಮನುಷ್ಯ ಕೇಳ್ತಾರ, ನಮಗೆ ನ್ಯಾಯ ಕೊಡಿಸ್ತಾರ ಅನ್ನೋ ಅಂಜಿಕೆಯಲ್ಲೇ ಮಾತಾಡ್ತಿದ್ರು. ತಮ್ಮ ನೋವನ್ನು ಹೇಳ್ಕೊಂಡ್ರು. ಪಾಪ ಅವ್ರು ಮಾತಾಡಿರೋದನ್ನ ಕೇಳಿದ್ರೆ ನಿಮಗೆ ಅವರ ಅಸಹಾಯಕತೆ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಒಮ್ಮೆ ಸುಮ್ಮನೆ ಕೇಳಿಸ್ಕೊಂಬಿಡಿ. ಏನಾಗಿರತ್ತದು ಸರ್? ಒಂದ್ ಸ್ವಲ್ಪ ಸಮಸ್ಯೆ ಆಗೈತಿರದ ಅದ ನಾವ್ ಏನಂತ ನಮ್ಗೆ ಗೊತ್ತಾಯ್ದಿರ್ಕಿಲ್ರಿ ಅದ. ಇದು ಫ್ಯಾಕ್ಟ್ ಐತೇನ್ರಿ? ಡೇಟ್ ಗಿಟ್ ಎಲ್ಲಾ ಬಿಡ್ತೇನೆ ನಿಮ್ಗ. ನಾವು ಜೋಳ ಬಿತ್ತೋಗಿ ಸರ್, ನಾವು ಹೊಲ ಕೆಲಸ ಮಾಡ್ತೀವ್ರಿ. ಅವಗೊಂದ್ ಸ್ವಲ್ಪ ಸುಳಿ ಮಗ ಯಾವ ಬಂದ ಇದು ಕೆಲಸ ಮಾಡಿಬಿಟ್ಟಾನ್ರಿ. ಎಲ್ಲಿ ಕರ್ಕೊಂಡ್ ಹೋಗಿ ಮಾಡಿರೋದು? ಎರಗಟ್ಟಿ ಒಳಗ್ ಸರ್. ಏನದು? ಅದು ಈ ಪ್ಲೇಸ್ ಏನು? ಏನ್ ಜಾಗ ಅದು? ಅದು ಮಸೀದಿ ಸರ್. ಮಸೀದಿ ಒಳಗ್ ಮಗು ಕರ್ಕೊಂಡ್ ಹೋಗಿರೋದಾ? ಹ್ಞೂನ್ರಿ. ಮಸೀದಿ ಒಳಗ್ ಮಗು ಕರ್ಕೊಂಡ್ ಹೋಗಿ ಆ ರೀತಿ ಮಾಡಿರೋದು? ಹ್ಞೂನ್ರಿ ಸರ್. ಸರ್ ಏನ್ ಆಗುದಲ್ಲ ಆಗೈತ್ರಿ, ನಮ್ಗೆ ಗೊತ್ತಾಯ್ದಿರ್ಕಿಲ್ರಿ ಅದ. ನಿಮಗ್ ಮಗುಗ್ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ? ಎಷ್ಟ್ ದಿನ ಆಯ್ತು ಸರ್? ಇದು ಇಲ್ಲಂದ್ರು 1 ವರ್ಷ ಆತ್ರಿ. 1 ವರ್ಷ ಆಗಿದೆಯಾ? ನಮ್ಗೆ ಗೊತ್ತಿಲ್ರಿ ಸರ್. ಇದು ವಿಡಿಯೋ ಯಾವಾಗ ಗೊತ್ತು ಸಿಕ್ತು ನಿಮಗೆ? ಅದ ಈಗ ನಾನು ಅವಾಗ ಕೊಟ್ಟಿರೋರ್ ನಂಗ ಹಿಕ್ಕಟ್ಟ ಕೇಳಿನ್ರಿ ನಾ ಅವ್ರಿಗೆ. ಸರ್ ಇಲ್ಲಿ ಏನಾಗಿತ್ತಂದ್ರಿ, ನಾನು ಊರ್ ಬಿಟ್ಟು ಬಂದನ್ರಿ ಸರ್. ನಾನ ಬ್ಯಾರೆ ಊರ ಅವ್ರಿ. ಓಕೆ. ದುಡ್ಕೊಂಡ್ ತಿನ್ನಕ್ ಬಂದ್ ಈ ಊರಾಗ ಬಂದ್ರಿ ಸರ್. ದುಡ್ಕೊಂಡ್ ಊರಾಗ ಬಂದ್ರಿ, ಇಲ್ಲಿ ಎಲ್ಲಾ ಮಂದಿ ನೋಡ್ರಿ ಊರ್ ಬಿಟ್ಟು ಬಂದ್ರೆ ಯಾರು ಹಚ್ಚಬಹುದು.
ಅಲ್ಲಲ್ಲ ಊರಿಗೆ ಬಿಟ್ಟು ಬರೋದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಯಾವ ಊರ್ನಲ್ಲಿ ಇರ್ಲಿ, ಯಾವ್ದೇ ಕ್ಷಣದಲ್ಲಿ ಇರ್ಲಿ, ಮಗಳಿಗೆ ಹಂಗಾಗಿದೆ ಅಂತ ಅಂದ್ರೆ ತಲೆ ಕತ್ತರಿಸ್ಬೇಕು ಅನ್ಸುತ್ತೆ ಯಾವ್ದೇ ಅಪ್ಪಂಗಾದ್ರುನು. ಸರ್ ಈಗ ನಮ್ಗ ಈಗ ಗೊತ್ತಾಗೈತಿರದ ಹ್ಮ್. ಸರ್ ನಿಂಬಲ್ಲಿ ಮಾತಾಡ್ರಿ. ಈಗ ಅವನ ಮೇಲೆ ಕೇಸ್ ಆಗ್ಲಿಲ್ವಾ ಅದು? ಸರ್ ನಾನು ಹುಡ್ದ ಇವ್ರೆಲ್ಲ ಕಳ್ಸಿ ಬಿಟ್ಟಾರ್ರಿ ಅವ್ನ, ಅದ್ನು ಕೊಡ್ತಾನ ನಿಮಗ. ಅಲ್ಲ, FIR ಆಗಿಲ್ವಾ ಅವನ ಮೇಲೆ? ಅರೆಸ್ಟ್ ಆಗ್ಲಿಲ್ವಾ ಅವನು? ಇಲ್ರಿ ಸರ್, ಅವ್ರ ಏನ್ ಮಾಡ್ರಿ ಗೊತ್ತೈತೇನ್ರಿ, ಹಾ. ನಾನು ಹೊಲದಿಂದ ಹುಡ್ದ ಅವ್ನ ಕಳ್ಸಿ ಬಿಟ್ಟಿರ್ತಾರ. ಅವನ್ ಎಲ್ಲಿ ಅಂತ ಗೊತ್ತಿಲ್ಲ ಈಗ? ಅವ ಇದ್ರಾವ್ನ್ರಿ ಸರ್, ಏನ್ರಿ ಇದ ಜಮಖಂಡಿ ಹತ್ತಿರ ಒಂದು ಊರ್ ಐತ್ರಿ ಅವ. ಅಲ್ಲ, ಈಗ ಅವನ್ ಎಲ್ಲಿದ್ದಾನೆ? ಅವ ಏನಾಗಿತ್ತು ಗೊತ್ತೈತೇನ್ರಿ, ನಾವು ದ್ವಿಜಾಳ ಬಿತ್ತಾಕ್ ಹೋಗಿದ್ವಿ ಸರ್. ಹಾ. ಜೋಳದ ಹೊಲಕ್ ಹೋಗಿದ್ದೀವ್ರಿ. ಹಾ. ಇದು ಬೆಳಗಾಲಿಗೆ ಆಗೈತ್ರಿ ಸರ್. ನೀವು ಸ್ಟೇಷನ್ಗೆ ಹೋಗ್ಲಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ವಾ? ಅಲ್ಲ ಸರ್, ಇಲ್ಲಿ ಯಾರು ಹಚ್ಕೊಳ್ರಿ ನಮ್ಗ, ನಾವು ಅಂಜಿಕೆ ಹೋಗ್ಲಿಲ್ರಿ ಸರ್. ನಾ ಇಲ್ಲೇ ಇಲ್ರಿ, ಮನ್ಯಾಗ ಹೆಣ್ಮಕ್ಳು ಅಟ್ಟಾರಿ. ಅಲ್ಲ, ಹೆಣ್ಮಕ್ಳೇ ಆಗ್ಲಿ ಪೊಲೀಸ್ನವ್ರಿಗೆ ಹೋಗಿ ದೂರ್ ಕೊಡ್ಬೇಕಲ್ವಾ ನೀವು? ಸರ ಹಿಂಗೆಲ್ಲಾ ಆಗೈತ್ರಿ, ಈಗ ಏನ್ ಮಾಡುದ್ರಿ? ಸರಿ, ನಾನು ಮಾತಾಡ್ತೀನಿ. ಪಾಪ ಇವ್ರ ಮಾತುಗಳನ್ನ ಕೇಳಿದ್ರೆ ಒಂದ್ ಕಡೆ ಬೇಜಾರಾಗುತ್ತೆ ಕಣ್ರಿ, ಮತ್ತೊಂದ್ ಕಡೆ ಕೋಪನೂ ಬರುತ್ತೆ. ಅದ್ ಹೆಂಗ್ರಿ ಸುಮ್ಮನಿರಕ್ಕಾಗತ್ತೆ? ತಮ್ಮ ಮಗುಗೆ ಯಾರಾದ್ರೂ ಬೈದ್ರೆ ಸಹಿಸಲ್ಲ, ಅಂಥದ್ರಲ್ಲಿ ತಮ್ಮ ಮಗುಗೆ, ಅದರಲ್ಲೂ ಹೆಣ್ಣು ಮಗುಗೆ, ಅದರಲ್ಲೂ ಮಸೀದಿಯಲ್ಲಿ, ತಾವು ಪವಿತ್ರ ಕ್ಷೇತ್ರ ಅಂತ ನಂಬಿರೋ ಧಾರ್ಮಿಕ ಕೇಂದ್ರದಲ್ಲಿ ಇಂಥದ್ದೊಂದು ಕೆಲಸ ಆದರೆ ಬೇರೆ ಎಲ್ಲದಕ್ಕೂ ತಾಳ್ಮೆ ಕಳೆದುಕೊಳ್ಳೋ ಇವ್ರಿಗೆ ಮಗು ವಿಚಾರದಲ್ಲಿ ಮಗುವಿಗೆ ಆದ ಹೀನ ದೌರ್ಜನ್ಯದ ಬಗ್ಗೆ ಇಷ್ಟು ತಣ್ಣಗಿರೋದಕ್ಕೆ ಹೆಂಗೆ ಸಾಧ್ಯ ಅನಿಸುತ್ತೆ. ಆದರೆ ಆ ವ್ಯಕ್ತಿಯ ಮಾತು ಕೇಳಿದ್ರೇನೆ ಗೊತ್ತಾಗುತ್ತೆ ಅವರ ಅಸಹಾಯಕತೆ ಎಂಥದ್ದು ಅಂತ. ಯಾವುದೇ ಸಮುದಾಯ ಆಗಿರಲಿ, ಧ್ವನಿ ಕಳೆದುಕೊಂಡವರ ಧ್ವನಿ ಆಗಬೇಕಾಗಿರೋದು ಪ್ರತಿಯೊಬ್ಬ ಹೋರಾಟಗಾರನ ಕರ್ತವ್ಯ, ಹಾಗೆ ಮಾಧ್ಯಮದವರಾದ ನಮ್ಮ ಕರ್ತವ್ಯ ಕೂಡ. ಈ ನಿಟ್ಟಿನಲ್ಲಿ ಪುನೀತ್ ಕೇರೆಹಳ್ಳಿ ಕೂಡ ಯಾವುದೇ ಜಾತಿ, ಧರ್ಮ, ಇನ್ನೊಂದು ಮತ್ತೊಂದು ಅಂತ ನೋಡಿದೆ ತುಂಬ ಪ್ರಾಮಾಣಿಕವಾಗಿ ಧ್ವನಿ ಎತ್ತಿದ್ರು. ಈ ವಿಚಾರವಾಗಿ ನಾವು ಕೂಡ ಡಿಟೇಲ್ ಆಗಿ ಒಂದು ಸ್ಟೋರಿ ಮಾಡಿ ಆ ಮಗುವಿಗೆ ಆದ ಅನ್ಯಾಯವನ್ನ, ಆ ಮಸೀದಿಯಲ್ಲಿದ್ದ ಕಚಡ ಕಾಮುಕನ ಬಂಡವಾಳವನ್ನ ಸಮಾಜದ ಮುಂದೆ ಬೆತ್ತಲು ಮಾಡಿಟ್ವಿ. ಆಮೇಲೆ ಒಂದಷ್ಟು ಜನ ಧ್ವನಿ ಎತ್ತಿದ್ರು. ನಮ್ಮ ಬೆಳಗಾವಿ ಪೊಲೀಸರು ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಂಡ್ರು. ಆ ಮಗುವಿನ ಮನೆಯವರು ದೂರು ಕೊಡೋದಕ್ಕೆ ಮುಂದೆ ಬರೆದಿದ್ರು ಕೂಡ ಸ್ವಯಂ ಪ್ರೇರಿತರಾಗಿ ದೂರು ದಾಖಲು ಮಾಡಿಕೊಂಡು ಆ ಕೊಳಕು ಹಂದಿನ ಅರೆಸ್ಟ್ ಮಾಡಿ ಹಿಡ್ಕೊಂಡು ಬಂದಿದ್ದಾರೆ. ಈ ಒಂದು ಟ್ವಿಟರ್ ಖಾತೆ, ಎಕ್ಸ್ ಖಾತೆಯಲ್ಲಿ ಪುನೀತ್ ಕೇರೆಹಳ್ಳಿ ಅನ್ನುವಂಥ ಒಂದು ಅಕೌಂಟಿಂದ ಈ ರೀತಿಯಾಗಿ ನಿನ್ನೆ ಪೋಸ್ಟ್ ಮಾಡಲಾಗಿತ್ತು. ಅದನ್ನು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ನಮ್ಮ ಗಮನಕ್ಕೆ ತಂದರು. ತಕ್ಷಣ ಈ ವಿಚಾರದ ಬಗ್ಗೆ ಸಂಬಂಧಪಟ್ಟಂತಹ ಮುರುಗೋಡು ಪೊಲೀಸ್ ಠಾಣೆಯವರು ಕಾರ್ಯಪ್ರವೃತ್ತರಾಗಿ ಈ ಬಾಲಕಿಯ ತಂದೆಯನ್ನ ಪತ್ತೆ ಹಚ್ಚಿ ಅವ್ರ ಮುಖಾಂತರ ಕೃತ್ಯ ಸ್ಥಳವನ್ನು ಪರಿಶೀಲನೆ ಮಾಡಿ, ತದನಂತರ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದಾಗ ಬಾಲಕಿಯ ತಂದೆ ಆಗಲಿ ತಾಯಿ ಆಗಲಿ ಬಾಲಕಿಯ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ಆದಾಗ್ಯೂ ಕೂಡ ತಕ್ಷಣ ನಮ್ಮ ಪೊಲೀಸರು ಆರೋಪಿ ಪತ್ತೆಗಾಗಿ ವಿಶೇಷ ತಂಡಗಳನ್ನ ರಚಿಸಿ ಈ ವಿಡಿಯೋವನ್ನು ಒಂದು ದಾಖಲೆಯನ್ನಾಗಿ ಇಟ್ಕೊಂಡು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅವರಿಗೆ ಇದ್ರ ಬಗ್ಗೆ ತಿಳಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಆರೋಪಿಯನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಆರೋಪಿಯನ್ನು ನಮ್ಮ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ನಾವು ತಂದೆ ತಾಯಿಯನ್ನು ಕೇಳಿದ್ವಿ, ಯಾಕೆ ಮುಂಚೆ ನಮ್ಮ ಪೊಲೀಸರಿಗೆ ತಿಳಿಸಿರಲಿಲ್ಲ, ಅಥವಾ ಅವರೇನಾದರೂ ಪೊಲೀಸ್ಗೆ ಮುಂಚೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರ ಅನ್ನೋಂಥದ್ದು. ಇಲ್ಲ, ನಾವು ಇದು ನಮ್ಮ ಮಗಳ ಭವಿಷ್ಯದ ವಿಚಾರ ಆಗಿದ್ದರಿಂದ ನಾವು ಮುಂಚೆ ಈ ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ ಅಂತ ಅವರು ಹೇಳಿರ್ತಾರೆ. ಇವಾಗಲೂ ಕೂಡ ಅವರು ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಆದರೆ ನಾವು ಒಂದು CDP ಅವರ ಮುಖಾಂತರ ಒಂದು ದೂರನ್ನು ದಾಖಲಿಸ್ಕೊಂಡು ಅದರಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತೆಗೆದುಕೊಳ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯ ಮುರುಗೋಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರೋ ಒಂದು ಮಸೀದಿಯಲ್ಲಿ ಇಂಥದ್ದೊಂದು ಹೇಸಿಗೆ ತಿನ್ನೋ ಕೆಲಸ ಮಾಡಿದ ಹಂದಿ ಬೇರೆ ಯಾರೂ ಅಲ್ಲ, ಅದೇ ಮಸೀದಿಯ ಮೌಲ್ವಿ ತುಫೇಲ್ ಅಹಮದ್ ದಾದಾಪೀರ್. ಈ ಬಡ್ಡಿ ಮಗ ದಾದಾಪೀರ್ ಆ ಮಗುಗೆ ಅದೇನು ಆಸೆ ತೋರಿಸಿ ಈ ಹೇಸಿಗೆ ಕೆಲಸ ಮಾಡೋದ್ನೋ ಗೊತ್ತಿಲ್ಲ.
ಆದರೆ ಈ CCTV ದೃಶ್ಯಗಳನ್ನ ನೋಡ್ತಿದ್ರೆ ಈ ಹಂದಿ ನನ್ನ ಮಗ ಆ ಅಸಹ್ಯದ ಕೆಲಸವನ್ನ ಒಂದ್ ಸಾರಿನೋ ಅಥವಾ ಇದೇ ಮೊದಲನೇ ಸಾರಿನೋ ಮಾಡ್ದಂಗೆ ಕಾಣಿಸಲ್ಲ. ಈ ಲೋಫರ್ ಬಿಟ್ಟ ಮೇಲೆ ಆ ಮಗು ಅಷ್ಟು ಸಲೀಸಾಗಿ ಆರಾಮಾಗಿ ನಡ್ಕೊಂಡು ಹೋಗೋದನ್ನ ನೋಡಿದ್ರೆ ಆ ಮಗುವಿನ ಮೇಲೆ ಈ ಹಿಂದೆ ಕೂಡ ಇಂಥ ಅನಾಚಾರ ಬೇಕಾದಷ್ಟು ಸರಿ ಮಾಡಿದಾನೆ ಅನ್ಸುತ್ತೆ. ಪದೇ ಪದೇ ಈ ಕೃತ್ಯ ಮಾಡಿ ಆ ಮಗುವಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾನೇನೋ ಅನ್ಸುತ್ತೆ. ಆ ಮಗುವಿಗೆ ಇವನು ಮಾಡ್ತಿರೋದು ಹಲ್ಕ ಕೆಲಸ ಅನ್ನೋದು ಅರ್ಥ ಆಗೋ ವಯಸ್ಸಲ್ಲ ಬಿಡಿ. ಅದು ಅನಾಚಾರ ಅಂತ ಗೊತ್ತಾದ್ಮೇಲೂ ಆ ಮಗುವಿನ ಪೋಷಕರು ಇಷ್ಟು ದಿನ ಬಾಯಿ ಬಿಟ್ಟಿಲ್ಲ. ಅದು ಬೇರೆ ಮಾತು. ಏನ್ ಮಾಡೋದು ಹೇಳಿ? ಈ ಬಡ್ಡಿ ಮಗ ಮೌಲ್ವಿ ದಾದಾಪಿರನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಹೇಳಿ? ಈ ಹಂದಿಗೆ ನರ ಕಿತ್ತು ನಾಯಿಗೆ ಹಾಕ್ಬೇಕಾ ಬೇಡವಾ ಹೇಳಿ? ಒಂದು ಮಗುವಿನ ಮೇಲೆ ಹಿಂಗೆ ಪದೇ ಪದೇ ದೌರ್ಜನ್ಯ ಮಾಡಿ ಜೀರ್ಣಿಸ್ಕೊಂಡವನು, ಇಷ್ಟು ದಿನ ಬಚಾವಾದವನು ಬೇರೆ ಮಕ್ಕಳ ಜೊತೆ ಇಂಥ ಹೀನ ಕೆಲಸಕ್ಕೆ ಕೈ ಹಾಕಿರೋಲ್ಲ ಅನ್ನೋದು ಏನು ಗ್ಯಾರಂಟಿ ಹೇಳಿ? ಪೊಲೀಸರು ಲಾಳ ಕಟ್ಟಿ ಬ್ಯಾಗ್ ಬಿಸಿ ಮಾಡಿದ್ರೆ ಇವನು ಇನ್ನೊಂದಷ್ಟು ಹೀನ ಕೆಲಸಗಳು ಹೊರಗೆ ಬರ್ತವೆ. ಇಂಥ ನಾಯಿಗಳಿಗೆ ನಮ್ಮ ನಾಗರಿಕ ಸಮಾಜದಲ್ಲಿ ಬದುಕೋ ಯಾವ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅದರಲ್ಲೂ ಧರ್ಮ ಬೋಧಿಸೋ ಹುದ್ದೆಯಲ್ಲಿ ಇದ್ಕೊಂಡು ಇಂಥ ಕಚಡ ಮನಸ್ಥಿತಿ ಅವರು ಜನರಿಗೆ ಅದೇನು ಬೋಧನೆ ಮಾಡ್ತಾರೆ ಹೇಳಿ? ಅಲ್ಲ ರೀ, ಆ CCTV ದೃಶ್ಯ ನೋಡಿದ್ರೆ ಎಂಥವ್ರಿಗಾದ್ರೂ ರಕ್ತ ಕುದಿಯುತ್ತೆ. ಅದು ಯಾರ ಮನೆ ಮಗು ಆದ್ರೇನು, ಯಾವ ಜಾತಿ ಯಾವ ಧರ್ಮದ ಮಗು ಆದ್ರೆ ಅಂದ್ರೆ ಮಗುನೇ ಅಲ್ವಾ? ಇಂಥ ದೃಶ್ಯ ನೋಡಿ ಕೂಡ ವಿಷಯ ಗೊತ್ತಾಗಿ ಆ ಮಗುವಿನ ತಂದೆ ಅಸಹಾಯಕತೆಯಿಂದ ಮಾತಾಡ್ತಾರೆ ಅಂದರೆ ಅವ್ರ ಪರಿಸ್ಥಿತಿಯನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು, ನೀವು ನೋಡಿರ್ತೀರಾ ಅನ್ಕೋತೀನಿ. ಒಂದು ಮದ್ರಾಸದಲ್ಲಿ ಅದೇ ಮದ್ರಾಸದ ಮೌಲ್ವಿ ಮಗ ಅಲ್ಲಿ ಕಲಿಯೋದಕ್ಕೆ ಬರ್ತಿದ್ದ ಮಕ್ಕಳನ್ನ ಹೇಳ್ಕೊಂಡು ದನಕ್ಕೆ ಬಡ್ದಂಗೆ ಬಡಿತಿದ್ದ. ಆ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಇನ್ನು ಈ ತಲಾಕ್ ಕೊಡುವಾಗ ತಲಾಕ್ ತಗೊಳ್ಳೋದಕ್ಕೆ ಅಂತ ಬರೋ ಹೆಣ್ಮಕ್ಳನ್ನ ಅಲ್ಲಿನ ಮೌಲ್ವಿಗಳು ಹೆಂಗೆಲ್ಲ ನಡೆಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಕಥೆಗಳಿದ್ದಾವೆ, ಬೇಕಾದಷ್ಟು ತಕರಾರುಗಳಿದ್ದಾವೆ. ಅಲ್ಲಿ ಜನರನ್ನ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯಾವ ರೇಂಜ್ಗೆ ಹೆದರಿಸಿ ಕಂಟ್ರೋಲ್ ಮಾಡಿರ್ತಾರೆ ಅಂದರೆ ಎಂಥ ಅನ್ಯಾಯಗಳಾದರೂ ಕೂಡ ಬಾಯಿ ಬಿಡಬಾರ್ದು, ಬಿಡೋಕ್ಕಾಗೋದಿಲ್ಲ. ಹಾಗೇನಾದರೂ ಹೊರಗಡೆ ಹೇಳಿದ್ರೆ ಬಾಯಿ ಬಿಟ್ಟರೆ ಅವರ ರೀತಿ ರಿವಾಜ್ಗಳೇ ಬೇರೆ ಲೆವೆಲಿಗಿರ್ತವೆ. ತಮ್ಮದೇ ಸಮುದಾಯವನ್ನ ಹೆದರು ಹಾಕೊಂಡು ಬದುಕೋದಕ್ಕೆ ಆಗದೇ ಇರೋ ಪರಿಸ್ಥಿತಿ ಅವರ ಸಮುದಾಯದಲ್ಲೇ ಇದೆ. ಅದಕ್ಕೆ ಎಲ್ಲವನ್ನ ನುಂಗ್ಕೊಂಡು ತಮ್ಮ ಪಾಡಿ ತಾವು ಸುಮ್ಮನೆ ಇದ್ದು ಬಿಡ್ತಾರೆ. ಇಂಥ ನೊಂದ ಜೀವಿಗಳಿಗೆ ಯಾರು ಧ್ವನಿ ಆಗಬೇಕು? ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದವ್ರು ಯಾರು? ಇದಕ್ಕೆಲ್ಲ ಸರ್ಕಾರ ಏನಾದರೂ ಒಂದು ದಾರಿ ಮಾಡಬೇಕಲ್ವಾ? ಇವರನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದವರೆಲ್ಲ ಬರೀ ವೋಟ್ ಬ್ಯಾಂಕ್ ಆಟ ಆಡಿದ್ದೇ ಆಯಿತು. ಬರೀ ವೋಟ್ಗಳಷ್ಟೇ ಸೀಮಿತ ಮಾಡ್ಕೊಳ್ಳೋದು ಬಿಟ್ಟು ಆ ಸಮುದಾಯದ ಒಂದಷ್ಟು ನೊಂದ ಜೀವಿಗಳಿಗೆ ಆಸರೆ ಆಗೋ ಕೆಲಸವನ್ನ ಸರ್ಕಾರ ಮಾಡಲೇಬೇಕಾಗಿದೆ ತುರ್ತಾಗಿ. ಈ ಮಸೀದಿ ಮದ್ರಾಸಗಳಲ್ಲಿ ನಡೆಯೋ ಅಥವಾ ನಡೆಯಬಹುದಾದಂತಹ ಯಾವುದೇ ಥರದ ದೌರ್ಜನ್ಯಗಳ ಬಗ್ಗೆ ದೂರು ಕೊಡೋದಕ್ಕೆ ಒಂದು SIT ಥರದ ವ್ಯವಸ್ಥೆ ಮಾಡಬೇಕು. ಕಾಲ್ ಮಾಡಿ ದೂರು ಕೊಡಬಹುದಾದಂಥ ಒಂದು ಸಪ್ರೇಟ್ ಫೋನ್ ನಂಬರು ಕೊಡಬೇಕಾಗತ್ತೆ. ಹಿಂಗೆ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟವರ ಗೌಪ್ಯತೆಯನ್ನು ಕಾಪಾಡ್ತೀವಿ ಅಂತ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಆಗ ಇಂತಹ ಒತ್ತಡಗಳ ನಡುವೆ ಕೂಡ ಒಂದಷ್ಟು ನೊಂದ ಜೀವಿಗಳಿಗೆ ಅನುಕೂಲ ಆಗಬಹುದೇನೋ. ಹಾಗೆ ಬಣ್ಣದ ಭೂತದ ಕತೆ ಕಟ್ಕೊಂಡು ಇನ್ಯಾರದ್ದೋ ಭಾವನೆಗಳಿಗೆ ಬೆಂಕಿ ಹಚ್ಚೋದು ಬಿಟ್ಟು ನಮ್ಮ ಧೂತ ಸಮೀರನ ಥರದ ಹುಡುಗರು ತಮ್ಮದೇ ಸಮುದಾಯದಲ್ಲಿ ನಡೆಯೋ ಇಂಥ ಒಂದಷ್ಟು ಅನಿಷ್ಟಗಳನ್ನು ಹುಡುಕಿ ಕ್ಲೀನ್ ಮಾಡೋದಕ್ಕೆ ಮುಂದಾಗಬೇಕು. ಈ ಮುತ್ಯ ಸರಿ ಇಲ್ಲ, ಆ ಸ್ವಾಮಿ ಸರಿ ಇಲ್ಲ ಅನ್ನೋದ್ರ ಜೊತೆಗೆ ಮಸೀದಿ ಮದ್ರಾಸಗಳಲ್ಲಿರೋ ಮೌಲ್ವಿನೂ ಸರಿ ಇದಾನ ಅಂತ ನೋಡ್ತಿರ್ಬೇಕಾಗತ್ತೆ. ನಮಸ್ಕಾರ.